ಶಿವಮೊಗ್ಗದಲ್ಲಿ ನಡೆದಿರೋ ಹಾಗೆ ಗದಗದಲ್ಲೂ ಕೂಡ ಸಾರಿಗೆ ಬಸ್ ಮೇಲೆ ಕಲ್ಲು ತೂರಾಟ ನಡೆದಿದೆ. ಬಸ್ನ ಮುಂದಿನ ಗ್ಲಾಸ್ ಪುಡಿ ಪುಡಿಯಾಗಿದ್ದು ಹುಬ್ಬಳ್ಳಿಯಿಂದ ಹೊಸಪೇಟೆಗೆ ಹೊರಟಿದ್ದಂತ ಬಸ್ ಮುಸುಕು ದಾರಿಗಳಿಂದ ಬಸ್ ಮೇಲೆ ಕಲ್ಲು ತೂರಾಟ ನಡೆದಿರೋದು. ಕಲ್ಲು ಎಸೆತಾಗ್ತಾ ಇದ್ದಂತೆ ಬಸ್ ಸ್ಥಗಿತ ಮಾಡಿದ್ದಾರೆ ಡ್ರೈವರ್. ಮುಸುಕು ದಾರಿಗಳು ಬಂದು ಕಲ್ಲು ತೂರಾಟ ಮಾಡಿರುವ ಘಟನೆ ಗದಗದಲ್ಲಿ ನಡೆದಿರೋದು. ಹುಬ್ಬಳ್ಳಿಯಿಂದ ಹೊಸಪೇಟೆಗೆ ಹೊರಟಿದ್ದಂತ ಬಸ್ ಇದು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಹಲವಾರು ಜಿಲ್ಲೆಗಳಲ್ಲಿ ಈ ರೀತಿಯ ಪ್ರಕರಣ ದಾಖಲಾಗ್ತಿದೆ. ಕಲ್ಲಿನ ಮೇಲೆ ತೂರಾಟ ಮಾಡಿ ಒಂದ್ ಕಡೆ ನಿರ್ವಾಹಕನ ಸೀಟ್ನ ಗಾಜ್ ಪುಡಿ ಪುಡಿಯಾಗಿತ್ತು. ಕೋಲಾರದಲ್ಲಿ, ಈಗ ಗದಗದಲ್ಲಿ ಬಸ್ ಡ್ರೈವರ್ನ ಮುಂಭಾಗದಲ್ಲಿರುವಂತಹ ಗ್ಲಾಸೇ ಪುಡಿ ಪುಡಿಯಾಗಿದೆ. ಸಾರಿಗೆ ಮುಷ್ಕರ ಕ್ಷಣ ಕ್ಷಣಕ್ಕೂ ಕಾವು ಪಡೆದುಕೊಳ್ತಾ ಇದೆ. ಗದಗ್ನಲ್ಲೂ ಕೂಡ ಪ್ರತಿಭಟನೆ ಬಿಸಿ ತಟ್ಟಿದೆ. ಏನು ಹುಬ್ಬಳ್ಳಿಯಿಂದ ಹೊಸಪೇಟೆಗೆ ಹೋಗ್ತಾ ಇತ್ತು KA33F0516 ಅನ್ನೋ ಏನು ಗಾಡಿ ಹುಬ್ಬಳ್ಳಿ ಹೊಸಪೇಟೆಯನ್ನು ಹೋಗ್ತಾ ಇತ್ತು. ಹುಬ್ಬಳ್ಳಿ ಹೈವೇದಲ್ಲಿ ಇಬ್ಬರು ದುಷ್ಕರ್ಮಿಗಳು ಈ ಬಸ್ಗೆ ಕಲ್ಲನ್ನು ಎಸೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಈ ಬಸ್ ಈಗ ಗದಗ ಬಸ್ ನಿಲ್ದಾಣದಲ್ಲಿ ಬಂದಿರತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಬಸ್ ಡ್ರೈವರ್ ರವಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಯಾವಾಗ ಕಲ್ಲೋಗ್ದವ್ರು ಯಾರಂತ ಗೊತ್ತಿಲ್ಲ ಸರ್. ಇಬ್ಬರು ಬಂದಿದ್ರು, ಬೈಕ್ ಒಳಗೆ ಬಂದಿದ್ರು. ಏನಾರ ಮಾತಾಡಿದ್ರೆ ಏನಿಲ್ಲ ರೀ. ಆ ಕಡೆ ರೋಡಿಗೆ ಅವ್ರು ನಿಂತ್ಕೊಂಡಿದ್ರೆ ನಾನು ಈ ಕಡೆ ನಾವು ಬರ್ತಾ ಇದ್ದೀನಿ. ಕಲ್ಲು ಹೋಗೋದು ಹಂಗೆ ಹೋಗೇ ಬಿಟ್ರಿ ನಿಂದ್ರಲ್ಲ. ಬಸ್ ಪ್ರತಿಭಟನೆ ಏನು ಹೇಳಿಲ್ಲ ರೀ, ಅವ್ರು ಯಾರಂತ ಗೊತ್ತಿಲ್ಲ ರೀ. ಮತ್ತಿ ಒಳಗೆ ಡ್ರೆಸ್ ಒಳಗೆ ಏನಿಲ್ಲ ರೀ. ನಮ್ಮವರ ಯಾರೋ ಗೊತ್ತಿಲ್ಲ ರೀ. ಇದು ಹುಬ್ಳಿಯಿಂದ ಬರ್ಬೇಕಾರೆ ರೈಲ್ವೆ ಗೇಟ್ ದಾಟಿದ ಮೇಲೆ ಹೊಸ ಬೈಪಾಸ್ ಮಾಡ್ಯಾರಲ್ಲ ಅಲ್ಲಿ. ಇಲ್ಲ, ಅವ್ರು ಅಪೋಸಿಟ್ ಬರ್ತಾ ಇದ್ರು. ಏನು ನೋಡಿಲ್ಲ ರೀ. ಅವ್ರು ಮಾಸ್ಕ್ ಹಾಕೊಂಡಿದ್ರು. ಇದ್ರು ಒಂದು 34 ಜನ ಇದ್ರು. ಇಲ್ಲ, ಅದು ಮಿಸ್ ಆಗಿದೆ. ನಮಗೆ ಬಿಡ್ತಿತ್ತು ಕಲ್ಲು. ನಮಗೆ ಬಿಡಬೇಕಿಲ್ಲ, ಎಂದು ಕುಂತಾರೆ ಪ್ರಯಾಣಿಕರು ಬಿಡಬೇಕು. ಇನ್ನು ಬೆಂಗಳೂರಿನಲ್ಲಿ ಬಸ್ ಸಂಚಾರ ಎಂದಿನಂತೆ ಇದೆ. ಕೆಲವು ಜಿಲ್ಲೆಗಳಲ್ಲಿ ಬಸ್ ಸಂಚಾರ ಕಡಿಮೆ ಇದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿರೋದು. ಹೈಕೋರ್ಟ್ ವಿಚಾರಣೆ ಏನಾಗುತ್ತೆ ಅಂತ ನೋಡ್ತೀವಿ, ನಾಳೆಯಿಂದ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನೌಕರ ಅನಿರ್ದಿಷ್ಟಾವಧಿ ಮುಷ್ಕರ ಬೆಳಗ್ಗೆ 6 ಗಂಟೆಯಿಂದ ಆರಂಭ ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ಇದೆ. ಕೆಲವು ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಸ್ತಬ್ಧ ಆಗಿರ್ತಕ್ಕಂಥ ಚಿತ್ರಣವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಮಾತನಾಡಲಿಕ್ಕೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆದಾಗಲೂ ಕೂಡ ಯಾವುದೇ ತೀರ್ಮಾನ ಆಗಲಿಲ್ಲ. ಕೋರ್ಟ್ ಒಂದು ದಿನ ಮುಂದಕ್ಕೆ ಹಾಕಿ ಅನ್ನುವಂಥ ನಿರ್ದೇಶನ ಕೊಡ್ತು. ಆದಾಗ್ಯೂ ಕೂಡ ಈ ಮುಷ್ಕರ ಆರಂಭ ಆಗಿದೆ. ಸಾಕಷ್ಟು ಕಡೆ ಸಮಸ್ಯೆ ಆಗ್ತಾ ಇದೆ. ಇದನ್ನು ನಿಭಾಯಿಸಲಿಕ್ಕೆ ತಾವು ಹೇಗೆ ಸಿದ್ಧ ಆಗಿದ್ದೀರಿ? ಈಗ ನಾವು ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಮಾಡಿಕೊಂಡಿದ್ವಿ. ನಿನ್ನೆ ಕೋರ್ಟಲ್ಲಿ ಯಾರೋ PL ಹಾಕಿದ್ರು. PL ಹಾಕಿದ ಮೇಲೆ ಮುಷ್ಕರವನ್ನು ಒಂದು ದಿನ ಮುಂದಕ್ಕೆ ಹಾಕಿ ಅಂತ ಹೈಕೋರ್ಟ್ ಡೈರೆಕ್ಷನ್ಸ್ ಇತ್ತು. ಹೈಕೋರ್ಟ್ ಡೈರೆಕ್ಷನ್ಸ್ ಮೇಲೆ ನೌಕರರು ಮತ್ತು ಅವರ ಮುಖಂಡರು ಹೈಕೋರ್ಟ್ ತೀರ್ಮಾನಕ್ಕೆ ಗೌರವ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅವರು ಕೆಲವು ಕಡೆ ಬೆಂಗಳೂರಲ್ಲಿ 100ಕ್ಕೆ 100 ಭಾಗ ಬಸ್ಸಸ್ ಓಡ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಆಪ್ರೇಷನ್ಸು ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ನೋಡ್ತೀವಿ. ಇವತ್ತು ಕೋರ್ಟ್ ಮತ್ತು ಇವತ್ತು ಕೇಸ್ ಇದೆ. ಏನು ತೀರ್ಮಾನ ಆಗುತ್ತೋ ನೋಡ್ತೀವಿ. ಇಲ್ಲಾಂದರೆ ನಾಳೆಯಿಂದ ಪರ್ಯಾಯ ವ್ಯವಸ್ಥೆ 100% ಮಾಡ್ಕೊಳ್ಳೋಕ್ಕೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಆಗೋಗಿತ್ತು. ಆದರೆ ಕೋರ್ಟು ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರಲ್ಲ, ಅದನ್ನು ಕೋರ್ಟ್ಗೆ ಏನು ಆದೇಶ ಕೊಟ್ಟಿದ್ರೆ ಅದಕ್ಕೆ ಗೌರವ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ನೋಡೋಣ ಇವತ್ತು ಮತ್ತೆ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಡ್ತಾರೆ. ಮತ್ತು ನಾವು ಪ್ರಿಪ್ರೇಷನ್ಸ್ ಅಂತೂ 100% ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಮಾಡ್ಕೊಳ್ತೀವಿ. ಕೆಲವು ಕಡೆ ಖಾಸಗಿ ಬಸ್ಗಳನ್ನು ಈಗಾಗಲೇ ಆಪರೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಈಗ ಕೆಲವು ಕಡೆ ಅವರು ಹೇಳ್ತಿದ್ರು ಇನ್ನೂ 10 ರೂಪಾಯಿ ಕಡಿಮೆ ಓಡಿಸ್ತೀವಿ ಅಂತಿದ್ರು. ಆದರೆ ಈಗ 50 ರೂಪಾಯಿ ಹೆಚ್ಚುವರಿಯಾಗಿ ವಸೂಲಿ ಮಾಡ್ತಾ ಇರೋದು ಕೂಡ ನಡೀತಾ ಇದೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿ ನಿರ್ದೇಶನ ಅವರಿಗೆ ಏನು ನಾವೇನು BMTC ಅವರು KSRTC ನಾವೇನು ರೇಟು ತಗೊಳ್ತಾ ಇದ್ವು ಅದೇ ರೇಟೇ ತಗೋಬೇಕು ಅಂತ ಅವ್ರಿಗೆಲ್ಲ ಕೂಡ ಹೇಳಿದ್ವಿ. ಎಲ್ಲ ಒಬ್ಬರೋ ಮಾಡಿರ್ಬೋದು, ಎಲ್ಲರೂ ಆ ರೀತಿ ಮಾಡಿರೋದಿಲ್ಲ. ನೋಡೋಣ ಇವತ್ತು ಕೋರ್ಟು ಏನು ಆದೇಶ ಕೊಡ್ತಾರೋ ನೋಡಿಕೊಂಡು
ನಾಳೆಯಿಂದ ವ್ಯವಸ್ಥಿತವಾಗಿ ಪೂರ್ತಿ ಮಾಡ್ಕೊಳ್ತೀವಿ. ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.